ಆದ್ರೂ 2 ಲಕ್ಷ ಗಾಡಿ ಸಿಗ್ತದೆ. 2 ಲಕ್ಷ 2 lakhs ಬರೀ 2 ಲಕ್ಷ 2 ಲಕ್ಷ ಕೊಟ್ಟು. ಯಾವ ವೇರಿಯಂಟ್ ಸರ್ ಇದು? SX4 ಪೆಟ್ರೋಲ್ ವೇರಿಯಂಟ್ ಜಸ್ಟ್ 1.5 ಲಕ್ಷ ಕೊಡ್ತೀವಿ ನೋಡಿ. ಇನ್ನ 2 ಗಾಡಿ ಇದೆ, 7 ಸೀಟ್ ಹುಡುಕ್ತಾ ಇದ್ದೀರಾ? ಈ ಕಡೆ 2010 ಮಾಡಲ್ ಜೈಲೋ, ಈ ಕಡೆ TVS 300 7 ಸೀಟ್. 1,70,000 ಆಗ್ಬೋದಾ? ಮಾಡೋಣ ಸರ್. ಓಕೆ 1,70,000 ಫೈನಲ್ ಮಾಡಿದೀನಿ, ನೆಗೋಷಿಯೇಟ್ ಮಾಡಿಸ್ತಿದ್ದೀನಿ. ಮಾರ್ಕೆಟ್ ಅಲ್ಲಿ ಯಾರು ಕೊಡಬಾರ್ದು, ಅರಟೆಲ್ ನಾನು ಕೊಡ್ತೀನಿ. 2,65,000 ಸರ್ ಇವತ್ತು. ಇದಕ್ಕೆ ಬರೀ 20,000 ತಗೊಂಡ್ಬಂದ್ರೆ ಅಮೌಂಟ್ ಇದು ಕಾರ್ ತಗೊಂಡೋಗ್ಬೋದು. 2018 ಮಾಡ್ಲು ಸರ್. XUV ಹುಡುಕ್ತಾ ಇದ್ದೀರಾ? ಈ ಕಡೆ ನೋಡಿ XUV 500, ಈ ಕಡೆ ನೋಡಿ XUV 300. ಪ್ರೈಸ್ ಏನ್ ಹೇಳ್ತೀರಾ? 3,25,000 ಫೈನಲ್ ಆಗುತ್ತೆ. ಮಾಡೋಣ ಸರ್. 1,35,000 40,000 ಮಾಡೋಣ ಸರ್. 40,000. ಇನ್ನು ಕಮ್ಮಿ ಪ್ರೈಸ್ ನೋಡೋರಿಗೆ ಕಲರ್ ಅಲ್ಲಿ ನ್ಯಾನೋಗಳು ನಿಲ್ಸಿದ್ದಾರೆ. ಯೆಲ್ಲೋ ಬೇಕಾ ಯೆಲ್ಲೋ, ಬ್ಲೂ ಬೇಕಾ ಬ್ಲೂ, ರೆಡ್ ಬೇಕಾ ರೆಡ್. ಓಕೆ ಹಾಗೆ ಸರ್ ಇನೋವಾ ನೋಡೋರಿಗೆ ಇನೋವಾ ಇದೆ, ಎರ್ಟಿಗಾ ನೋಡೋರಿಗೆ ಎರ್ಟಿಗಾ ನೋಡಿ. ಎರಡು ಒಂದೇ ತರ ಇದೆ, ಒಂದೇ ಕಲರ್. ಯಾವ್ದು ಬೇಕು ಚಾಯ್ಸ್ ಮಾಡ್ಕೊಳ್ಳಿ. 2 in 1 2 ಲಕ್ಷ. RTO ಚಾರ್ಜ್ ಇಲ್ಲ, ಕಮಿಷನ್ ಇಲ್ಲ, ಓನ್ಲಿ 320. ಶರಣ್ರಿ ಎಲ್ಲರೂ ಹೆಂಗದ್ರಿ? ನಾನು ಆರಾಮದೀನಿ. ಮತ್ತೊಂದ್ ಸರ್ತಿ SB ಕಾರ್ಸ್ ಬಂದಿದ್ದೀನಿ. SB ಕಾರ್ಸ್ ಹಿಂದ್ಗಡೆ ಪಾರ್ಟ್ ಇದು, ಹಿಂದ್ಗಡೆ ಎಲ್ಲ ನೋಡ್ಬೋದು. ಇಲ್ಲೇ ಎಷ್ಟು ಗಾಡಿಗಳಿದೆ ಅಂತಾರೆ, ಒಳಗಡೆ ಎಷ್ಟು ಗಾಡಿಗಳಿರ್ಬೋದು, ಆ ಕಡೆ ಎಷ್ಟು ಗಾಡಿಗಳಿರ್ಬೋದು ಫ್ರಂಟ್ ಅಲ್ಲಿ. ಸರ್ ನಾ ವೆಲ್ಕಮ್ ಮಾಡೋಣ. ಸರ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸರ್ ಹೇಗಿದ್ದೀರಾ? ನಮಸ್ಕಾರ, ಚೆನ್ನಾಗಿದ್ದೀನಿ ಸರ್. ಸೊ 1 ಮಂತ್ ಆಯ್ತು ಸರ್. ಆಯ್ತು ಸರ್, 1 ಮಂತ್ ಆಯ್ತು ವಿಡಿಯೋ ಮಾಡಿ ಸರ್. ಸರ್ ಎಲ್ರಿಗೂ ನಮಸ್ಕಾರ ಸರ್. ಮತ್ತೆ ಎಲ್ರು SB ಕಾರ್ಗೆ ಬನ್ನಿ, ನಮ್ಮನ್ನು ಬೆಳೆಸಿ, ನೀವು ಬೆಳೀರಿ. ಕಾರ್ ತಗೊಂಡೋಗಿ ಒಳ್ಳೆ ರೇಟ್ ಕಾರ್ ಕೊಡ್ತೀವಿ ನಿಮ್ಗೆ, ಲೋನ್ ಮಾಡಿಸ್ಕೊಡ್ತೀವಿ. ಏನು ತೊಂದರೆ ಇಲ್ಲ, RTO ಚಾರ್ಜಸ್ ಇಲ್ಲ, ಕಮಿಷನ್ ಇಲ್ಲ, ಏನಿಲ್ಲ ಸರ್. ಗಾಡಿ ತಗೊಂಡೋಗಿ ಬರೀ 20,000 ನಿಮ್ಮ ಹತ್ರ ಕ್ಯಾಶ್ ಇದ್ರೆ ಗಾಡಿ ತಗೊಂಡೋಗ್ಬೋದು. 20,000 ಕ್ಯಾಶ್ ಇದೆಯಾ? ಡೈರೆಕ್ಟ್ SB ಕಾರ್ಸ್ ಬನ್ನಿ, ಯಾವ ಗಾಡಿ ಬೇಕು ಆ ಗಾಡಿ ತಗೊಳ್ಳಿ. ನಿಮ್ ಸಿಬಿಲ್ ಸ್ಕೋರ್ ಮೇಲೆ ನಿಮ್ಗೆ ಲೋನ್ ಆಗುತ್ತೆ. ಮತ್ತೊಂದ್ ಸರ್ತಿ ಹೇಳ್ತೀನಿ, ಸಿಬಿಲ್ ಸ್ಕೋರ್ ಮ್ಯಾಟರ್ ಆಗುತ್ತೆ ಇಲ್ಲಿ. ಅಂಡ್ ಸಿಬಿಲ್ ಸ್ಕೋರ್ ಚೆನ್ನಾಗಿದ್ರೆ 20,000 ಅಲ್ಲ, 0 ಡೌನ್ ಪೇಮೆಂಟ್ ಅಲ್ಲೂ ಗಾಡಿ ಸಿಗೋ ಸಾಧ್ಯತೆ ಇರುತ್ತೆ. ನಿಮಗೆ ಯಾವ ಗಾಡಿ ಬೇಕು ಆ ಗಾಡಿ SB ಕಾರ್ಸ್ ಅಲ್ಲಿ ಸಿಗುತ್ತೆ ಅಂತ ಹೇಳ್ತೀನಿ. ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಇವಾಗ ಆ ತರ ಕಲೆಕ್ಷನ್ಸ್ ಇದೆ. ಇವಾಗ ಒಂದು 70 ರಿಂದ 80 ಗಾಡಿಗಳು ಈ ಸ್ಟಾಕ್ಸ್ ಅಲ್ಲಿ ಈ ವಿಡಿಯೋದಲ್ಲಿ ನೋಡಕ್ ಸಿಗುತ್ತೆ. ಸರ್ ಅಡ್ರೆಸ್ ಹೇಳೋದಾದ್ರೆ ಸರ್ ಮಾಗಡಿ ರೋಡ್ ಮೇನ್ ರೋಡ್ ಅಲ್ಲೇ ಇದೆ, ಜಸ್ಟ್ ಕಾರಂಜಿ ಭಾರತ್ ಪಕ್ಕದಲ್ಲೇ ಇದೆ. ಮೇನ್ ರೋಡ್ ಅಲ್ಲಿ ಇದೆ, ನಂಬರ್ 330 ಗಾಡಿ. ಮೇನ್ ರೋಡ್ ಅಲ್ಲಿ ಇರೋದ್ರಿಂದ ಯಾರು ಹುಡುಕೋಕೆ ತೊಂದರೆ ಆಗಲ್ಲ. SB ಕಾರ್ಸ್ ಮೇನ್ ರೋಡ್ ಅಲ್ಲಿ ಇದೆ, ದಯವಿಟ್ಟು ಎಲ್ಲರೂ ಒಂದ್ಸತಿ ವಿಸಿಟ್ ಮಾಡಿ ಸರ್. ಲೋನ್ ಯಾವ ಗಾಡಿ ಮೇಲೆ ಆಗುತ್ತೆ ಸರ್? ಸರ್ 11 ಮೇಲೆ ಎಲ್ಲ ಲೋನ್ಗೂ ಆಗುತ್ತೆ. ಆಲ್ ಓವರ್ ಕರ್ನಾಟಕ ಯಾವ ಮೂಲೆಯಿಂದ ಬಂದ್ರು ಮಾಡಿಸ್ಕೊಡ್ತೀವಿ. ಯಾವ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ? ಸಿವಿಲ್ ಚೆನ್ನಾಗಿರ್ಬೇಕು, ಸಿವಿಲ್ ಇಲ್ಲ ಅಂದ್ರೆ ಪಾಣಿ ಇರಬೇಕು, ಸ್ವಂತ ಮನೆ ಇರಬೇಕು, ನಿಮ್ ಕೆಲಸ ಮಾಡ್ತಿರ್ಬೇಕು, ದುಡಿತಿರ್ಬೇಕು, ಲೋನ್ ಆಗುತ್ತೆ. ಓಕೆ ಮಿಡಲ್ ಕ್ಲಾಸ್ ಬೇರೆ ಜನಕ್ಕೂ ಕಾರ್ ಸಿಗುತ್ತೆ, ಹೈ ಕ್ಲಾಸ್ ಜನಕ್ಕೂ ಕಾರ್ ಸಿಗುತ್ತೆ, ಎರಡು ಸಿಗುತ್ತೆ ಸರ್. ಓಕೆ ಯಾವ ರೇಂಜ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್? 1 ಲಕ್ಷ 1 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ ಸರ್. ದುಡಿಯೋರಿಗೆ ಒಮಿನಿ 2 ಇದೆ, ಈಕೋ 2 ಇದೆ, ಕ್ರೆಟಾ 3 ಇದೆ, ಅಂಡ್ ವ್ಯಾಗನರ್ 3 ಇದೆ, ನಾನೋ 3 ಇದೆ ಸರ್. ಇನ್ನು ಏನಿದೆ ಮತ್ತೆ? ಸ್ವಿಫ್ಟ್ 3 ಇದೆ, ಹಾಗೆ ಎರ್ಟಿಗಾ 2 ಇದೆ, ವೆಂಟೋ 2 ಇದೆ, ಪೋಲೋ 2 ಇದೆ. ಇನ್ನು ಕಲೆಕ್ಷನ್ಸ್ ಇದೆ, ತುಂಬಾ ಇದೆ ಸರ್. ಮೋರ್ ದೆನ್ 100 ಕಾರ್ಸ್ ಇದೆ. ದಯವಿಟ್ಟು ಎಲ್ಲರೂ ಒಂದ್ಸತಿ ವಿಸಿಟ್ ಮಾಡಿ, ಒಳ್ಳೆ ರೇಟ್ ಗಾಡಿ ಸಿಗುತ್ತೆ, ಆರಾಮಾಗಿ ಗಾಡಿ ತಗೊಂಡು. ಸೊ ಫಸ್ಟ್ ಗಾಡಿ ವ್ಯಾಗನರ್ ಇಂದ ಹೋಗೋಣ ಸರ್. ಗಾಡಿ ಕಲೆಕ್ಷನ್ಸ್ ಮಾತ್ರ ತುಂಬಿದೆ, ಇಂಟೀರಿಯರ್ ಎಲ್ಲ ತೋರ್ಸಕ್ಕಾಗೋದಿಲ್ಲ. ಹೊರಗಡೆಯಿಂದ ಹೇಳ್ತೀನಿ, ಕೆಳಗಡೆ ನಂಬರ್ ಇರುತ್ತೆ, ಕಾಲ್ ಮಾಡಿ ಅಂಡ್ ಡೈರೆಕ್ಟ್ ಆಗಿ ವಿಸಿಟ್ ಆಗಿ ಲೊಕೇಶನ್ ಮೆನ್ಷನ್ ಮಾಡಿರ್ತೀನಿ. ಸರ್ ಫಸ್ಟ್ ಗಾಡಿ ಹೇಳ್ಬೇಡಿ ಸರ್. ಸರ್ ವ್ಯಾಗನರ್ ಹುಡ್ತಾ ಇದ್ರೆ ನಮ್ಮ ಹತ್ರ 3 ವ್ಯಾಗನರ್ ಇದೆ, 3 ಕಲರ್ ಇದೆ ಸರ್. ಯಾವ್ದು ಬೇಕು ಚಾಯ್ಸ್ ಮಾಡ್ಕೋಬಹುದು. 2013 ಸಿಂಗಲ್ ಓನರ್ ಸರ್. ಇದು ಸ್ಟಿಂಗ್ರೆ ಅಂತ. ತುಂಬಾ ಚೆನ್ನಾಗಿದೆ ಗಾಡಿ ಸರ್. ಇವತ್ತು ಮಾರ್ಕೆಟ್ ಅಲ್ಲಿ 360 ನಡೀತಾ ಇದೆ. ನಾನು 3,20,000 ಗಾಡಿ ಕೊಡ್ತೀನಿ ಸರ್. 3,20,000 ಹೌದು. ಲೋನ್ ಹೋಗೋದಾರೆ ಸರ್? ಸರ್ ಲೋನ್ ಹೋದ 280 ಲೋನ್ ಆಗುತ್ತೆ ಸರ್. ಓಕೆ 2,80,000 ವರೆಗೆ ಆಗುತ್ತೆ. ನಿಮ್ಗೆ ಕಂಫರ್ಟ್ ಲೈನ್ ಚೆನ್ನಾಗಿದೆ, ಹಿಂದ್ಗಡೆ ಕೂತ್ಕೊಂಡವ್ರಿಗೆ ಅಂಡ್ ಮುಂದ್ಗಡೆ ಕಾರ್ ಓಡಿಸೋರಿಗೆ, ಮತ್ತು ರೂಫ್ ಅಲ್ಲಿ ಒಂದ್ ಸ್ವಲ್ಪ ಸ್ಪೇಸ್ ಬರುತ್ತೆ ನಿಮ್ಗೆ. ಚೆನ್ನಾಗಿದೆ ಗಾಡಿ ಓಡಿಸೋ ಫೀಲ್ ಬೇರೆ ಬರುತ್ತೆ. ಹಾಗೆ ಇನ್ನೊಂದು ಕಮ್ಮಿ ಪ್ರೈಸ್ ಅಲ್ಲಿ ನೋಡೋರಿಗೆ ಸರ್ ಕಮ್ಮಿ ಪ್ರೈಸ್ ಅಲ್ಲಿ ನೋಡ್ತಿದ್ರೆ ಆಲ್ಟೋ ಹುಡುಕಿದ್ರೆ ನಿಮ್ಗೆ 2008 ಮಾಡಲ್ ಹೊಸ FC ಇನ್ಸೂರೆನ್ಸ್ ಮಾಡಿಸಿದೀವಿ. ನಿನ್ನೆ ದಿವಸ 5 ವರ್ಷ ಹೊಸ FC ಇದೆ. ಜಸ್ಟ್ 1.5 ಲಕ್ಷ ಕೊಡ್ತೀವಿ ಸರ್. 1,50,000 1,50,000 ಆಲ್ಟೋ ಸರ್. ಸರ್ ಹೈ10 ಹುಡುಕ್ತಾ ಇದ್ದೀರಾ ಕಮ್ಮಿ ರೇಟ್ ಅಲ್ಲಿ? 2008 ಮಾಡಲ್ ಸರ್. ಇದು ತುಂಬಾ ಚೆನ್ನಾಗಿದೆ ಗಾಡಿ. 1,70,000 ಗಾಡಿ ಸಿಗ್ತದೆ ಸರ್. 1,80,000. ಹೌದು. ಓಕೆ ಸೆಕೆಂಡ್ ಓನರ್ ಆಗಿರುತ್ತೆ. 81,000 ಓಡಿರೋದು ಮ್ಯಾಗ್ನಾ i10 1,70,000 ಕೊಟ್ಬಿಡಿ ಸರ್. ಹಾಗೆ ಇನ್ನೊಂದು ಸಿಂಗಲ್ ಓನರ್ ಒಂದಿರೋದು ಸರ್, ಪೆಟ್ರೋಲ್ ವೇರಿಯಂಟ್ 2006 89,000 ಓಡಿದ್ದು ಸರ್. ಜಿನಿಯನ್ ಇಲ್ಲಿವರೆಗೂ ಸಿಂಗಲ್ ಓನರ್, ಶೋರೂಮ್ ಹಿಸ್ಟ್ರಿ, ಶೋರೂಮ್ ರೆಕಾರ್ಡ್ ತರ ಇದೆ ಸರ್. 1,45,000 ಸರ್. ಸರ್ ಕಮ್ಮಿ ಮಾಡೋಣ ಸರ್. 1,35,000 40,000 ಮಾಡೋಣ ಸರ್. 40,000. ಓಕೆ ಹಾಗೆ ಇನ್ನೊಂದು ವೆಂಟೋ ಒಂದಿರೋದು ಸರ್. ಸರ್ ವೆಂಟೋ ಇದೆ ನೋಡಿ ಸರ್. ವೆಂಟೋ ಹುಡುಕಿದ್ರೆ 2 ವೆಂಟೋ ಇದೆ ನಮ್ಮ ಹತ್ರ. 2012 ಸಿಂಗಲ್ ಓನರ್ ಗಾಡಿ ಸರ್. ಇದು ಜಸ್ಟ್ 79,000 ಓಡಿದೆ. ನಿಮ್ಗೆ ಜಸ್ಟ್ 3,90,000 ಕೊಡ್ತೀನಿ ಸರ್. ಅಂಡ್ ಯಾವ ವೇರಿಯಂಟ್ ಸರ್ ಇದು? ಸರ್ ಇದು ಹೈಲೈನ್ ಡೀಸೆಲ್. ಓಕೆ ಡೀಸೆಲ್ ವೇರಿಯಂಟ್. ಇದ್ರ ಮೇಲೆ ಲೋನ್ ಆಗುತ್ತೆ. ಹಾಗೆ ಇನ್ನು ಕಮ್ಮಿ ಪ್ರೈಸ್ ನೋಡೋರಿಗೆ ಕಲರ್ ಅಲ್ಲಿ ನ್ಯಾನೋಗಳು ನಿಲ್ಸಿದ್ದಾರೆ. ಯೆಲ್ಲೋ ಬೇಕಾ ಯೆಲ್ಲೋ, ಬ್ಲೂ ಬೇಕಾ ಬ್ಲೂ, ರೆಡ್ ಬೇಕಾ ರೆಡ್. ಸರ್ ಈಗ ನಾನು ಆಗ್ಲೇ ಹೇಳಿದೆ 3 ನ್ಯಾನೋ ಇದೆ ನಮ್ಮ ಹತ್ರ.
ಇದು 2015 ಮಾಡಲು ಸಿಂಗಲ್ ಓನರ್ ನ್ಯಾನೋ ಇದೆ ಸರ್. 2,25,000 ಮಾರ್ಕೆಟ್ ರೇಟ್. 1,80,000 ಕೊಡ್ತೀವಿ ಸರ್. 1,80,000. ಇದು ಟ್ವಿಸ್ಟ್ ಅಲ್ಲ, ನಾರ್ಮಲ್ ಟ್ವಿಸ್ಟ್ ಇದೆ ಸರ್. ಟ್ವಿಸ್ಟಾ ಡಿಕ್ಕಿನೂ ಇದೆ ಇದರಲ್ಲಿ. ಓಕೆ. ಹಾಗೆ ನಿಮ್ಗೆ ತೋರಿಸ್ತಿದ್ದೀನಿ ಇಂಟೀರಿಯರ್, ಬ್ಯಾಕ್ ಪ್ರೊಫೈಲು, ಡೆಂಟು ಸ್ಕ್ರಾಚ್ ಬರೋದಿಲ್ಲ. ಅಂಡ್ ಯಾರ್ಯಾರು ಮನೆ ಮುಂದ್ಗಡೆ ಸ್ಪೇಸ್ ಕಮ್ಮಿ ಇರುತ್ತೆ ಅವ್ರಿಗೆ ಈ ಗಾಡಿಗಳು ಚೆನ್ನಾಗಿರುತ್ತೆ. ಕಲರ್ ಇದೆ, ಯಾವ ಕಲರ್ ಆಪ್ಷನ್ ಮಾಡ್ಬೋದು ಅಂತ ಹೇಳ್ಬೋದು. ಹಾಗೆ ಬಿಸ್ನೆಸ್ ಮಾಡೋರಿಗೆ ಒಂದು ಓಕೆ ಇದನ್ನೇ ತಗೊಳ್ಳೋಣ ಸರ್, ಹೇಳಿ ಸರ್. ಇನ್ನೊಂದು ಕಲರ್ ಇದೆ, 2013 ಇದೆ. ಇನ್ನೊಂದು ಕಲರ್ ಇದೆ ನೋಡಿ ಸರ್, 2013 ಸೆಕೆಂಡ್ ಓನರ್ ಗಾಡಿ ಸರ್ ಇದು. ಓಕೆ, ತುಂಬಾ ಚೆನ್ನಾಗಿದೆ ಗಾಡಿ, ಬಟ್ ಟ್ವಿಸ್ಟ್ ಅಲ್ಲ, ಇದು ನಾರ್ಮಲ್ ನ್ಯಾನೋ. 1,20,000 ಸಿಗುತ್ತೆ ಸರ್. 1,20,000. ಹೌದು ಸರ್, ಕಮ್ಮಿ ಮಾಡಿ ಸರ್, ಮಾಡೋಣ ಸರ್. ಇಂಟೀರಿಯರ್ ಎಲ್ಲ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಕಮ್ಮಿ ಮಾಡಿದ್ರೆ ಜನ ಬಂದು ತಗೊಳ್ತಾರೆ. ಕಮ್ಮಿ ಮಾಡಿ ಒಂದು ಪ್ರೈಸು 1,15,000 ಮಾಡೋಣ ಸರ್. 1,10,000 ಆಯ್ತು, ಮಾಡೋಣ ಸರ್. ಓಕೆ. ಹಾಗೆ ಇನ್ನೊಂದು ನೆಕ್ಸ್ಟ್ ಗಾಡಿ ಸರ್, ಹೇಳಿ ಇದನ್ನೇ. ಇದೆ ಅಲ್ಲ ಸರ್, SX4 2008 ಮಾಡಲಿದ್ದು. ಓಕೆ, ಥರ್ಡ್ ಓನರ್ ಆಗ್ಬಿಟ್ಟಿದೆ. ಇದು ಕಸ್ಟಮರ್ ಗಾಡಿ, ನಾವು ಥರ್ಡ್ ಓನರ್ ಮಾರಲ್ಲ. ಆದ್ರೂ 2 ಲಕ್ಷ ಗಾಡಿ ಸಿಗ್ತಾ ಇದೆ. 2 ಲಕ್ಷ, 2 lakhs, ಬರೀ 2 ಲಕ್ಷ. 2 ಲಕ್ಷ ಕೊಟ್ಟು. ಯಾವ ವೇರಿಯಂಟ್ ಸರ್ ಇದು? SX4 ಪೆಟ್ರೋಲ್ ವೇರಿಯಂಟ್. PXI ಬರೀ 2 ಲಕ್ಷಕ್ಕೆ ನಿಮ್ಗೆ SX4 ಸಿಗ್ತಿರೋದು. ಬಂದ್ ಮಾತಾಡಿ. ಅಂಡ್ ಇದ್ರ ಮೇಲೆ ನೆಗೋಷಿಯೇಟ್ ಆಗುತ್ತೆ ಸರ್? ಇಲ್ಲ ಸರ್, ಇಲ್ವಾ? ಅಷ್ಟೇ, ಫಿಕ್ಸ್ ಪ್ರೈಸ್. ಹಾಗೆ ನೆಕ್ಸ್ಟ್ ಗಾಡಿ ಸರ್, ಇನ್ನೊಂದು ವ್ಯಾಗನರ್ ಇದೆ ಸರ್. ಹೇಳಿ ಸರ್. 2012 ಮಾಡಲು, ಸಿಂಗಲ್ ಓನರ್, ಪೆಟ್ರೋಲ್ ವಿತ್ LPG. ಓ, 2 in 1. ಹಾಗೆ ಟೈರ್ ಕಂಡೀಷನ್ ಎಲ್ಲ ತೋರಿಸ್ತೀನಿ. ಇಂಟೀರಿಯರ್ ನಿಮ್ಗೆ ಇದು ಎಲ್ಲ ಗಾಡಿಗಳು ವೆಲ್ ಮೇಂಟೈನ್ ಆಗಿರುತ್ತೆ. ಇಂಟೀರಿಯರ್ ಬಂದು ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ, 1-2 ಸತಿ ಚೆಕ್ ಮಾಡ್ಕೊಳ್ಳಿ. ಅಂಡ್ ಪ್ರೈಸ್ ಮೇಲೂ ನೆಗೋಷಿಯೇಟ್ ಆಗುತ್ತೆ ಸರ್. ತುಂಬಾ ಚೆನ್ನಾಗಿದೆ ಸರ್ ಗಾಡಿ. 2 in 1. ಓಕೆ, 2 in 1. ಯಾರು ಈ ರೇಟ್ ಕೊಟ್ಟಿರಲ್ಲ ನಿಮಗೆ ಮಾರ್ಕೆಟ್ ಅಲ್ಲಿ. 2,20,000 ಸರ್. 3,20,000. 3,20,000 ನೆಗೋಷಿಯೇಟ್. 2 in 1. 2 in 1. 2 ಲಕ್ಷ. RTO ಚಾರ್ಜ್ ಇಲ್ಲ, ಕಮಿಷನ್ ಇಲ್ಲ, ಓನ್ಲಿ 320. 320. ಓಕೆ. ಹಾಗೆ ನೆಕ್ಸ್ಟ್ ಗಾಡಿ ಸರ್, ಫೋರ್ಡ್ ಫಿಗೋ ಸರ್. 2010 ಮಾಡಲು ಸರ್, ಸೆಕೆಂಡ್ ಓನರ್. ಓಕೆ, ತುಂಬಾ ಚೆನ್ನಾಗಿದೆ ಗಾಡಿ. ಪೆಟ್ರೋಲ್ ವೇರಿಯಂಟ್. 2,25,000 ಸರ್. ಸರ್, ಕಮ್ಮಿ ಮಾಡಿ. 220 ಮಾಡೋಣ ಸರ್. 2,20,000 ಮಾಡೋಣ. ಪೆಟ್ರೋಲ್ ಡೀಸೆಲ್? ಪೆಟ್ರೋಲ್ ವೇರಿಯಂಟ್. ಓಡಿರೋದು ಸರ್? ಓಡಿರೋದು 69,000. 69,000. ಓನರ್ ಎಷ್ಟು ಹೇಳಿದ್ರೆ? ಸೆಕೆಂಡ್ ಓನರ್. ಓನರ್. ಪಲ್ಸ್ ಹುಡುಕ್ತಾ ಇದ್ರೆ ನೋಡಿ, ಪಲ್ಸ್ ತುಂಬಾ ಚೆನ್ನಾಗಿದೆ ಗಾಡಿ. ಸಿಂಗಲ್ ಓನರ್ ಗಾಡಿ. 2014 ಸಿಂಗಲ್ ಓನರ್ ಗಾಡಿ. ಜಸ್ಟ್ 3,20,000 ಗಾಡಿ ಸಿಗುತ್ತೆ. 3,20,000. ತುಂಬಾ ಚೆನ್ನಾಗಿದೆ ಗಾಡಿ. 3,20,000 ಅಂತ ಹೇಳ್ತಿದ್ದಾರೆ. ಅಂಡ್ ಇದು 2014 40,000 ಓಡಿದೆ. 40,000 ಓಡಿದೆ ಅಷ್ಟೇ. ರೆಕಾರ್ಡೆಡ್. ಓಕೆ, ಟೈರ್ ಕಂಡೀಷನ್ ನೋಡಬಹುದು. ಹಾಗೆ ಇನ್ನೊಂದು ಬೀಟ್ ಇರೋದು ಚಾರ್ಲೆಟ್ ಬೀಟ್ 2012 ಸಿಂಗಲ್ ಓನರ್ ಸರ್. ಜಸ್ಟ್ 88,000 ರನ್ ಆಗಿದೆ. ತುಂಬಾ ಚೆನ್ನಾಗಿದೆ ಗಾಡಿ ನೋಡಿ. 2,20,000 ಗಾಡಿ ಸಿಗುತ್ತೆ. 2,20,000. ಓಕೆ. ಹಾಗೆ ನಿಮ್ಗೆ ಇಂಟೀರಿಯರ್ ತೋರಿಸ್ತಿದ್ದೀನಿ ಇದು ಯಾವ ತರ ಬರುತ್ತೆ ಅಂತ. ಲೆದರ್ ಎಲ್ಲ ಕಂಪ್ನಿ ಫಿಟೆಡ್ ಆಗಿರುತ್ತೆ. ನಿಮ್ಗೆ ವೆಲ್ ಮೇಂಟೈನ್ಡ್. ಡೀಸೆಲ್ ಮೈಲೇಜ್ ಒಂದು 20 ಮೇಲೆ ಆರಾಮಾಗಿ ಬರುತ್ತೆ. 100% ಬರುತ್ತೆ. ಇನ್ನೊಂದು ಇರೋದು ಸರ್ ನೆಕ್ಸ್ಟ್ ಸರ್, ಇದು ಇಯಾನ್ ಎರಾ ಪ್ಲಸ್ ಇದೆ. ಓಕೆ, 2012 ಮಾಡಲು ಸೆಕೆಂಡ್ ಓನರ್. ಓಕೆ, 65,000 ಓಡಿದೆ ಸರ್. ಓಕೆ, ಮೈಲೇಜ್ ಒಂದು 20 ಮೇಲೆ ಆರಾಮಾಗಿ ಬರುತ್ತೆ. ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಅಂಡ್ ಎರಾ ಪ್ಲಸ್. ಅಂಡ್ ಪ್ರೈಸ್ ಏನ್ ಹೇಳ್ತಿರೋದು ಸರ್? 2.5 ಆಗುತ್ತೆ ಸರ್. 2,50,000. ಲೋನ್ಗೆ ಏನಾದ್ರು ಆಗುತ್ತಾ ಸರ್ ಇದ್ರ ಮೇಲೆ? ಲೋನ್ ಆಗುತ್ತೆ. ಆಗುತ್ತೆ. ಓಕೆ. ಹಾಗೆ ಸರ್ ನೆಕ್ಸ್ಟ್ ಗಾಡಿ ಸರ್ 2013 ಮಾಡಲು ಸ್ಕಾಲಾ ಲಕ್ಸುರಿ ಹುಡುಕಿದ್ರೆ ಯಾರಾದ್ರೂ ಪೆಟ್ರೋಲ್ ವೇರಿಯಂಟ್ ಇದೆ ಸರ್. 2013 ಸಿಂಗಲ್ ಓನರ್ ಗಾಡಿ ಇದೆ. ಜಸ್ಟ್ 3,20,000 ಗಾಡಿ ಸಿಗುತ್ತೆ. 3,20,000. 3,20,000 ಸಿಂಗಲ್ ಓನರ್ ಗಾಡಿ. 75,000 ರೆಕಾರ್ಡೆಡ್ ಓಡಿರೋ ಗಾಡಿ ಆಗಿರುತ್ತೆ. ನಿಮಗೆ ಫೀಚರ್ಸ್ ಎಲ್ಲ ಹೇಳೋ ಅವಶ್ಯಕತೆ ಇಲ್ಲ. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಕಂಪ್ನಿ ಫಿಟ್. ಅಬೌವ್ 18 ಮೈಲೇಜ್ ಕೊಡುತ್ತೆ ಗಾಡಿ. ಹೌದಾ? ಓಕೆ. ಹಂಗೆ ಸರ್ ಬನ್ನಿ, ಇನ್ನೊಂದು ಬಿಸ್ನೆಸ್ ಮಾಡೋರಿಗೆ ಸಿಂಗಲ್ ಓನರ್ ಗಾಡಿ. ಸರ್, ಬಿಸ್ನೆಸ್ ಮಾಡೋರಿಗೆ, ಸ್ಕೂಲ್ ಟ್ರಿಪ್ ಹೊಡೋರಿಗೆ, ಓಮಿನಿ ಹುಡುಕ್ತಾ ಇರ್ತೀರಾ, ನಮ್ಮ ಹತ್ರ ಸಿಂಗಲ್ ಓನರ್ 2009 ಮಾಡಲು ಓಮಿನಿ ಇದೆ ಸರ್. ನೋಡಿ, 2,20,000 ಇವತ್ತು ಓಮಿನಿ ಸಿಗ್ತಾ ಇದೆ ಸರ್. 2,20,000. ಹೌದು. ಓಕೆ, ಓಡಿರೋದು 85,000. ಓಡಿದೆ. ಓಕೆ, ಇಂಟೀರಿಯರ್ ಚೆನ್ನಾಗಿದೆ ನೋಡ್ಬೋದು. ಗಾಡಿ ತಗೊಂಡ್ರೆ ಖರ್ಚಿಲ್ಲ. ಗಾಡಿ ತಗೊಳ್ಳೋದು, ಪೆಟ್ರೋಲ್ ಹಾಕೋದು, ಓಡಿಸೋದು ಅಷ್ಟೇ. ಅಂಡ್ ಪೆಟ್ರೋಲ್ ಹಾಕೋದು ಅಂಡ್ ಟ್ರಿಪ್ ಮೇಲೆ ಟ್ರಿಪ್ ಹೊಡೆಯೋದು ಅಂತ ಅಷ್ಟೇ ಕೆಲಸ. ಹಾಗೆ ನೆಕ್ಸ್ಟ್ ಇನ್ನೊಂದು ಈಕೋಕ್ ಹೋಗೋಣ ಸರ್, ವ್ಯಾಗನರ್ ಹೋಗೋಣ. ಈಕೋ ಮೇಡಮ್ ಹೇಳಿ ಸರ್. ಈಕೋ ಇದೆ ನೋಡಿ ನಮ್ಮ ಹತ್ರ. 2 ಈಕೋ ಇದೆ. 2021 ಈಕೋ ಇದೆ ಸರ್ ನಮ್ಮ ಹತ್ರ. ಓಕೆ, ಈಕೋ ಸ್ಟಾರ್ ಆಗಿರುತ್ತೆ. ಇದು ಬೆಂಗಳೂರು ಪಾಸಿಂಗ್ ಆಗಿರೋದು ನಿಮ್ಗೆ. ಹಾಗೆ ನೋಡಬಹುದು ಇಂಟೀರಿಯರ್ ನಿಮ್ಗೆ ತೋರಿಸ್ತಿದೀನಿ ಯಾವ ತರ ಬರುತ್ತಂತ. ಓಡಿರೋದು ಎಷ್ಟು ಸರ್ ಇದು? ಸರ್ ಜಸ್ಟ್ 19,000. ಬರೀ 19,000. ಇನ್ಸೂರೆನ್ಸ್ ಎಕ್ಸ್ಪೈರಿ ಇದೆ ಸರ್. ಓಕೆ, 5,40,000 ಗಾಡಿ ಕೊಡ್ತೀವಿ ಸರ್ ಇವತ್ತು. 5,40,000. 3,80,000 ಲೋನ್ ಆಗುತ್ತೆ. ಉಳ್ದು ತಗೊಂಬನ್ನಿ ಗಾಡಿ ತಗೊಂಡೋಗಿ. ಓಕೆ, 19,000 ಓಡಿರೋ ಗಾಡಿಗೆ ಲೋನು ಕೊಡ್ತಾರೆ. ಅಂಡ್ ಬರೀ ಎಷ್ಟು ಡೌನ್ ಪೇಮೆಂಟ್ ಸರ್ ಇದಕ್ಕೆ? 380 ಲೋನ್ ಆಗುತ್ತೆ. ಉಳಿದೆಲ್ಲ ಡೌನ್ ಪೇಮೆಂಟ್. ಓಕೆ, ಹಾಗೆ ಇನ್ನೊಂದು ಓಮಿನಿ, 2 ಓಮಿನಿ ಇದೆ ಅಂತ ಹೇಳಿದ್ವಿ ಸರ್. ಹಂಗೆ ಸಿಂಗಲ್ ಓನರ್ 2018 ಮಾಡಲು ಸಿಂಗಲ್ ಓನರ್ ಓಮಿನಿ ಇದೆ. ಓಕೆ, ಜಸ್ಟ್ 79,000 ಓಡಿದೆ ಸರ್. ಇದು ಇವತ್ತು 3,25,000 ಸಿಗುತ್ತೆ ಸರ್. 18 ಮಾಡಲು ಓಮಿನಿ.
25,000. ಓಕೆ, ನೆಗೋಷಿಯೇಟ್ ಆಗುತ್ತೆ ಬಂದ್ರೆ ಮಾಡೋಣ ಸರ್. ಓಕೆ, ಎರಡೆರಡು ಹೋಂಡಾ ಸಿಟಿ ಇದೆ. ಹೋಂಡಾ ಸಿಟಿ ಹುಡುಗರಿಗೆ ಆಟೋಮೆಟಿಕ್ ಇದೆ ಸರ್. 2010 ಮಾಡಲು, ಸಿಟಿ ಓಡಾಡೋರಿಗೆ ಚೆನ್ನಾಗಿದೆ ಅಂತ ಚೆನ್ನಾಗಿದೆ. ಸೆಕೆಂಡ್ ಓನರ್ ಗಾಡಿ 72,000 ಓಡಿದೆ ಸರ್. ಇವತ್ತು 3,60,000 ಸಿಗುತ್ತೆ. 3,60,000ಗೆ ನಿಮಗೆ ಪೆಟ್ರೋಲ್ ವೇರಿಯಂಟು ಆಟೋಮೆಟಿಕ್ 2010 ಮಾಡಲ್ ಆಗಿರುತ್ತೆ. 72,000 72,000 ಓಡಿರೋದು. ಹಾಗೆ ನಿಮಗೆ ಯಾವ ವೇರಿಯಂಟ್ ಅಂತ ಹೇಳಿದ್ರಿ ಸರ್ ಇದು? ಸರ್ ಆಟೋ. ಓಕೆ, ಐವಿಟೆಕ್ ಇಂಜನು ಅಲ್ಲ? ಹೌದು. ಓಕೆ, ಹಾಗೆ ನಿಮಗೆ ಇಂಟೀರಿಯರ್ ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ. ಮೈಲೇಜ್ ಎಷ್ಟು ಬರುತ್ತೆ ಸರ್ ಇದು? ಸರ್ ಒಂದು 15 ಬರುತ್ತೆ. ಓಕೆ, ಹಾಗೆ ನಿಮಗೆ ಇಂಟೀರಿಯರ್ ತೋರಿಸ್ತೀನಿ. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮು, ಇಯರ್ ಬ್ಯಾಗ್ ಎಲ್ಲ ಬರುತ್ತೆ. ಲೆದರ್ ಎಲ್ಲ ನೋಡಬಹುದು, ಚೆನ್ನಾಗಿದೆ. ಓಡಿರೋದೆಲ್ಲ ಹೇಳಿದೀನಿ. ಪ್ರೈಸ್ ನಿಮಗೆ ಪ್ರೈಸ್ ನೆಗೋಷಿಯೇಟ್ ಆಗುತ್ತೆ. i20 ಇದೆ, ಡೀಸೆಲ್, 2011 ಮಾಡಲ್ ಸರ್. ಸೆಕೆಂಡ್ ಓನರ್ 3,75,000 ಸಿಗುತ್ತೆ. ಸೊ ಆಸ್ತಾನಾ ಸರ್ ಇದು? ಆಸ್ತಾ ಟಾಪ್ ಎಂಡ್ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗು, ಟೈರ್ ಕಂಡೀಷನ್ ನೋಡಬಹುದು. ಫ್ರಂಟ್ ಪ್ರೊಫೈಲ್ ನೋಡುತ್ತಿದೆ, ತೋರಿಸ್ತೀನಿ ನಿಮಗೆ. ಬೆಂಗಳೂರು ಪಾಸಿಂಗ್ ಆಗಿರುತ್ತೆ ಅಂಡ್ ಡೀಸೆಲ್ ವೇರಿಯಂಟ್ ಆಗಿರೋದು. ಪ್ರೈಸ್ ಏನ್ ಹೇಳಿದ್ರಿ ಸರ್? 3,75,000. 3,75,000. 3,75,000. ಹಾಗೆ ಇನ್ನೊಂದು ವೋಲ್ಸ್ ವ್ಯಾಗನ್ ಇರೋದು ಸರ್? ಸರ್ ವೋಲ್ಸ್ ವ್ಯಾಗನ್ ಪೋಲೋ ಡೀಸೆಲ್ 2010 ಮಾಡಲ್ ಸರ್. ಓಕೆ, ತುಂಬಾ ಚೆನ್ನಾಗಿದೆ ಗಾಡಿ. ಹೈಲೈನ್, ಕಂಫರ್ಟ್ ಲೈನ್ ಸರ್? ಯಾವುದು? ಹೈಲೈನ್ ಸರ್. ಹೈಲೈನ್ ಆಗಿದ್ರೆ ಟಾಪ್ ಎಂಡ್ ಆಗಿರುತ್ತೆ. ನಿಮಗೆ ನೋಡಬಹುದು ಮ್ಯಾಗ್ವೆಲ್ ಎಲ್ಲ ಬರುತ್ತೆ. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗು A to Z ಬರುತ್ತೆ. ಅಂಡ್ ಡೀಸೆಲ್ ವೇರಿಯಂಟ್ ಆಗಿರೋದು. 20 ಮೇಲೆ ಆರಾಮಾಗಿ ಮೈಲೇಜ್ ಸಿಗುತ್ತೆ ನಿಮಗೆ. ಪ್ರೈಸ್ ಏನ್ ಹೇಳ್ತಾರೆ ಸರ್? 3,25,000 ಫೈನಲ್ ಆಗುತ್ತೆ. 3,25,000 ಸರ್. ಕಮ್ಮಿ ಮಾಡಿ ಮಾಡೋಣ ಸರ್. ಕಸ್ಟಮರ್ ಬರ್ಲಿ. 3,10,000 ಆಗ್ಬಹುದಾ? ಬನ್ನಿ, ಕಸ್ಟಮರ್ ಬರ್ಲಿ. ಓಕೆ, ಹಾಗೆ ಇನ್ನೊಂದು ಟೊಯೋಟಾ ಇರೋದು ಸರ್. ಇಟಿಯೋಸ್ ಹುಡ್ತಿದ್ರೆ ಒಂದಲ್ಲ ಎರಡು 2011 ಮಾಡಲ್ ಇಟಿಯೋಸ್ ಇದೆ ನಮ್ಮ ಹತ್ರ. ಒಂದ್ ಆಪ್ಷನ್ ಅಲ್ಲ, ಎರಡೆರಡಲ್ಲ, 3 ಆಪ್ಷನ್. ಒಂದೊಂದು ನ್ಯಾನೋ 3 ಆಪ್ಷನ್, ಆಲ್ಟೋಸ್ 3 ಆಪ್ಷನ್, ಅಂಡ್ ಬ್ರೀಜಾ 3 ಆಪ್ಷನ್, ಅಂಡ್ ಕ್ರೆಟಾ ಸರ್. ಕ್ರೆಟಾ 3 ಆಪ್ಷನ್ ಇದೆ ಸರ್. ಇದು ಯಾವ ಪ್ರೈಸ್ ಸರ್? 2011 ಮಾಡಲು, ಸೆಕೆಂಡ್ ಓನರ್, ಜಸ್ಟ್ 74,000 ಓಡಿದೆ ಸರ್ ಇದಷ್ಟೇ. ಓಕೆ, ಇದು 4 lakhs ಆಗುತ್ತೆ ನೋಡಿ. 4 ಲಕ್ಷ ಆಗುತ್ತೆ. ಓಕೆ, ಪೆಟ್ರೋಲ್ ವೇರಿಯಂಟ್. ಓಕೆ, ಇನ್ನೊಂದು ಟಾಟಾ ಬ್ರ್ಯಾಂಡ್ ಅಲ್ಲಿ ಹೋಗೋದಾದ್ರೆ ಹಳೆ ಮಾಡೆಲ್ ಇದೆ ಟಾಟಾ ಬ್ರ್ಯಾಂಡ್ ಅಲ್ಲಿ. ಹೇಳಿ ಸರ್. ಸರ್ 2009 ಮಾಡಲ್ ಇದು. ಓಕೆ, ಸೆಕೆಂಡ್ ಓನರ್, ಜಸ್ಟ್ 140 ಕೊಡ್ತೀನಿ ಸರ್. 1,40,000. 1,40,000. ಇದ್ರ ಮೇಲೆ ನೀವು ಮಾತಾಡಿ. ಅಂಡ್ ಪ್ರೈಸು ಸರ್ ಒಂದ್ ಸ್ವಲ್ಪ ಗ್ಲಾಸ್ ಹೋಗಿದೆ. ಇದು ಮಿರರ್ ಹಾಕ್ಸ್ಕೊಡ್ತೀವಿ. ಇಂಟೀರಿಯರ್ ಚೆನ್ನಾಗಿದೆ, ಲೆದರ್ ಎಲ್ಲ ಚೆನ್ನಾಗಿದೆ. ನಿಮ್ಗೆ ಮೈಲೇಜ್ ಎಷ್ಟು ಬರುತ್ತೆ ಸರ್ ಅದು? ಸರ್ ಬರುತ್ತೆ, ಪೆಟ್ರೋಲ್ ಗಾಡಿ. ಆಲ್ಟೋ ಹೊಡ್ತಿದ್ದೀರಾ? 3-4 ಆಲ್ಟೋ ಇದೆ ನಮ್ಮ ಹತ್ರ. 4 2 K10 ಇದೆ ನೋಡಿ ಸರ್. 2013 ಮಾಡಲ್ K10 ಮಾರ್ಕೆಟ್ ಅಲ್ಲಿ ಯಾರು ಕೊಡಬಾರ್ದು, ಆ ರೇಟಲ್ಲಿ ನಾನು ಕೊಡ್ತೀನಿ. 2,65,000 ಸರ್. ಇವತ್ತು 72,000 ಹೊಡೆ. 72,000 ಹೊಡೆಯೋದು ನಿಮ್ಗೆ ಪೆಟ್ರೋಲ್ ವೇರಿಯಂಟ್ ಆಲ್ಟೋ K10 ಅಂಡ್ 2,65,000 ಕೊಡ್ತೀವಿ ಸರ್. 2,60,000 ಅಂತ ಹೇಳಿ ಮಾಡಿ ಸರ್. ನೆಕ್ಸ್ಟ್ ಹೇಳಿ ಸರ್. ಆಲ್ಟೋ 100 ಇದೆ ನೋಡಿ ಸರ್. 2018 ಮಾಡಲ್, ಸಿಂಗಲ್ ಓನರ್, LXi 79,000 ಇದು ಓಡಿರೋದು. ಜಿನಿಯನ್ ಓಡಿದೆ ಸರ್ ಗಾಡಿ. ತುಂಬಾ ಚೆನ್ನಾಗಿದೆ ಗಾಡಿ, ರೆಕಾರ್ಡೆಡ್. ಜಸ್ಟ್ ಇವತ್ತು 325 ಕೊಡ್ತೀವಿ ಸರ್. 3,25,000 ಗಾಡಿ ನೋಡಬಹುದು. ಎಲ್ಲೂ ಡೆಂಟು ಸ್ಕ್ರಾಚ್ ಬರೋದಿಲ್ಲ. ವೈಟ್ ಕಲರ್ ಪ್ರೊಫೆಷನಲ್ ಲುಕ್ ಅಲ್ಲಿ ಬರುತ್ತೆ ಇದು. ಅಂಡ್ ನಿಮ್ಗೆ LXi ಆಗಿರೋದ್ರಿಂದ AC, ಪವರ್ ಸ್ಟೀರಿಂಗು, ಪವರ್ ವಿಂಡೋಸ್ ಬರುತ್ತೆ. ಹಾಗೆ ನಿಮ್ಗೆ ಹಾಗೆ ಕ್ವಿಟ್ ಹೋಗೋದಾದ್ರೆ ಇದಕ್ಕೆ ಬರೀ 20,000 ತಗೊಂಡ್ಬಂದ್ರೆ ಅಮೌಂಟ್ ಇದು ಕಾರ್ ತಗೊಂಡೋಗ್ಬೋದು. 2018 ಮಾಡಲು 3,80,000 ಲೋನ್ ಆಗುತ್ತೆ. 20,000 ತಗೊಂಡ್ಬಂದು ಕಾರ್ ತಗೊಂಡೋಗಿ. ಬರೀ 20,000 ತಗೊಂಡ್ಬಂದ್ರೆ ಬೈಕಲ್ಲೇ ಇವಾಗ 40-50,000 ಕೇಳ್ತಾರೆ ಸರ್. ನೀವು ಕಾರ್ ಕೊಡ್ತಾರೆ 20,000ಕ್ಕೆ. ಸಿಂಗಲ್ ಓನರ್ 59,000 ಹೊಡಿದೆ. ಕ್ವಿಟ್ಟು ಕ್ಲೈಂಬರಾ. ಓಕೆ, ನಿಮ್ಗೆ ನೋಡಬಹುದು ಟೈರ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ. ನಿಮ್ಗೆ ಇಂಟೀರಿಯರ್ ಎಲ್ಲ ತೋರಿಸ್ತಿದ್ದೀನಿ ಯಾವ ತರ ಬರುತ್ತೆ. ಎಲ್ಲ ಕಂಪನಿ ಫಿಟೆಡ್ ಆಗಿರೋದು. ನಿಮ್ಗೆ ಓಡಿರೋದು 64,000 ಅಂಡ್ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ. ಅಂಡ್ ಬರೀ 20,000 ಡೌನ್ ಪೇಮೆಂಟ್ ಕ್ಯಾಶ್ ತಗೊಂಡ್ಬಂದ್ರೆ ಕಾರ್ ಸಿಗುತ್ತೆ ಅಂತ ಹೇಳ್ತಾರೆ. ಹಾಗೆ ಇನ್ನೊಂದು ಸ್ಯಾಂಟ್ರೋ ಇರೋದು, ಪೆಟ್ರೋಲ್ ವೇರಿಯಂಟ್, 2008 ಮಾಡಲು, ಸಿಂಗಲ್ ಓನರ್ ಆಗಿರೋದು ಗಾಡಿ. ಸರ್ ಜಾಸ್ತಿ ನಿಮ್ಮ ಹತ್ರ ಸಿಂಗಲ್ ಓನರ್ ಗಾಡಿಗಳೇ ಜಾಸ್ತಿ ಅಲ್ವಾ? ಆಲ್ಮೋಸ್ಟ್ ಸಿಂಗಲ್ ಓನರ್ ಇದೆ ಸರ್. ಅಲ್ಲಿ ಇಲ್ಲಿ ಥರ್ಡ್ ಓನರ್ ಸಿಗುತ್ತೆ. ಅದು ಕಸ್ಟಮರ್ ಯಾರೋ ಒಂದು ತಂದ್ಬಿಟ್ಟಿದ್ದಾರೆ. ಒಂದೇ ಒಂದು ಗಾಡಿ ಇದೆ ಇಡೀ ಶೋರೂಮ್ ಅಲ್ಲಿ. 100 ಗಾಡಿಯಲ್ಲಿ ಒಂದು ಗಾಡಿ ಇದೆ. ಓಕೆ, ಹಾಗೆ ಸರ್ ನೋಡಿ 2008 ಮಾಡಲು ಸ್ಯಾಂಟ್ರೋ ಹೊಡ್ತಿದ್ರೆ, ಸ್ಯಾಂಟ್ರೋ ಇದೆ ನಮ್ಮ ಹತ್ರ. ಜಸ್ಟ್ 89,000 ಓಡಿದೆ ಸರ್ ಅಷ್ಟೇ. ಓಕೆ, GLS. ಓಕೆ, ಓಡಿರೋದು 89,000. 1,80,000 ಫೈನಲ್ ಆಗುತ್ತೆ ಸರ್ ವಿತ್ ಟ್ರಾನ್ಸ್ಫರ್. 1,70,000. 80 ಆಗ್ಬೋದಾ? ಆಗುತ್ತೆ. 1,70,000 ಆಗ್ಬೋದಾ? ಮಾಡೋಣ ಸರ್. ಓಕೆ, 1,70,000 ಫೈನಲ್ ಮಾಡಿದೀನಿ. ನೆಗೋಷಿಯೇಟ್ ಮಾಡಿಸ್ತಿದ್ದೀನಿ. ಹಾಗೆ ಇನ್ನೊಂದು 2009 ಮಾಡಲು ಮಾರುತಿ ಸ್ವಿಫ್ಟ್ 19 ಸರ್. 2019 ಮಾಡಲು ಸ್ವಿಫ್ಟ್ ಹುಡ್ತಿದ್ರೆ 2 ಶಿಫ್ಟ್ ಇದೆ. 22 ಒಂದಿದೆ, 19 ಒಂದಿದೆ. ಸಿಂಗಲ್ ಓನರ್ ಗಾಡಿ ಇದೆ ಸರ್. ನೋಡಿ ಜಸ್ಟ್ 79,000 ಓಡಿದೆ ಗಾಡಿ. ಇವತ್ತು 6.5 ಲಕ್ಷಕ್ಕೆ ಸಿಗುತ್ತೆ ಸರ್. VXS ಸೇಫ್, ಆಪಲ್ ಸೇಫ್ ಗಾಡಿ. ಓಕೆ, ಹೊಸ ಮಾಡೆಲ್ ಆಗಿದೆ. ಇದ್ರ ಮೇಲೂ ಲೋನ್ ಆಗುತ್ತೆ. ಒಂದು 90% ಬೇಸ್ಡ್ ಆನ್ ಸಿಬಿಲ್ ಸ್ಕೋರ್. 80% ಲೋನ್ ಆಗುತ್ತೆ ಸರ್. 80%. ಹಾಗೆ ನೆಕ್ಸ್ಟ್ ಇರೋದು ಸರ್ ರೆಡ್ ಕಲರ್. ಹೇಳಿ ಸರ್. ಇದು ನೋಡಿ ಪುಂಟೋ 2010 ಮಾಡಲು, ಸೆಕೆಂಡ್ ಓನರ್, 69,000 ಓಡಿದೆ ಸರ್. ಡೀಸೆಲ್ ಗಾಡಿ 11 ಮಾಡಲು, 69,000 ಅಷ್ಟೇ ಓಡಿರೋದು ಸರ್. ಇದು ಜಸ್ಟ್ 275 ಕೊಡ್ತೀವಿ ಸರ್.
2,75,000 ಡೀಸೆಲ್ ಗಾಡಿ. ಓಕೆ, ಮೈಲೇಜ್ ಚೆನ್ನಾಗಿ ಬರುತ್ತೆ. ಸರ್ ವರ್ಣ ಹುಡುಕ್ತಿದ್ರೆ ವರ್ಣ ಫ್ಲೂಡಿಕ್ ಇದೆ 2016 ಮಾಡಲು ಸರ್. 6 ಏರ್ ಬ್ಯಾಗ್ ಬರುತ್ತೆ, ಟಾಪ್ ಎಂಡ್ ಮಾಡಲು. ಇದು ಜಸ್ಟ್ 63,000 ಹೊಡಿದೆ ಸರ್ ಗಾಡಿ ಸರ್. ಇದು ಇವತ್ತು ನಿಮಗೆ ನಾವು ಮಾರ್ಕೆಟ್ ಅಲ್ಲಿ ಯಾರು ಈ ರೇಟ್ ಕೊಡಲ್ಲ, ಆ ರೇಟ್ ಕೊಡ್ತೀನಿ ಸರ್. 6,50,000 ಸರ್. 6,50,000 ವರ್ಣ ಫ್ಲೂಡಿಕ್ 30,000. 6,50,000. ಅದೇ ಅಂದೆ 6,30,000 ಆಗ್ಬೋದಾ ಸರ್? ಹೆಂಗೆ ಮಾಡೋಣ ಸರ್, ಕಸ್ಟಮರ್ ಬರಲಿ ಮಾಡೋಣ. ಇನ್ನೊಂದಿರೋದು ವೋಲ್ಕ್ಸ್ವ್ಯಾಗನ್ ಪೋಲೋ 2014 ಮಾಡಲ್ ಸರ್, ಡೀಸೆಲ್ ವೇರಿಯಂಟ್ ಅಲ್ವಾ? ಡೀಸೆಲ್ ವೇರಿಯಂಟ್. ಓಕೆ, ವೈಟ್ ಕಲರ್ ಯಾರು ಹುಡುಕ್ತಿರೋದು ನೋಡ್ಬೋದು. ಟೈರ್ ಕಂಡೀಷನ್ ಮಾಗ್ವೆಲ್ ಬರುತ್ತೆ ನಿಮಗೆ. ಅಂಡ್ ಎಲ್ಲೋ ಡೆಂಟು ಸ್ಕ್ರಾಚ್ ಬರೋದಿಲ್ಲ. ಓಡಿರೋದು ಎಷ್ಟಾಗಿರುತ್ತೆ ಸರ್? 99,000 ರೆಕಾರ್ಡೆಡ್. 6 ಲಕ್ಷಕ್ಕೆ ಫೈನಲ್ ಆಗುತ್ತೆ. 6 lakhs. ಓಕೆ, ಅಂಡ್ ಹೈಲೈನ್ ಆಗಿರುತ್ತೆ ಡೀಸೆಲ್ ವೇರಿಯಂಟ್. ಸೆಕೆಂಡ್ ಓನರು 99,000 ರೆಕಾರ್ಡೆಡ್ ಅಂಡ್ 6 lakh ನೆಗೋಷಿಯೇಟ್ ಅಂತ ಹೇಳ್ತಿದ್ದಾರೆ. ಹಾಗೆ ಇನ್ನೊಂದು ವೆಂಟೋ ಇರೋದು ಸರ್. ವೆಂಟೋ ಹುಡುಕಿದ್ರ 2 ವೆಂಟೋ ಮೊದಲು ಆಲ್ರೆಡಿ ಒಂದು ಹೇಳಿದ್ದೀನಿ. 2013 ಮಾಡಲು ಸರ್. ಇದು ಸಿಂಗಲ್ ಓನರ್ ಗಾಡಿ, ಸೆಕೆಂಡ್ ಓನರ್ ಗಾಡಿ ಇದೆ. ತುಂಬಾ ಚೆನ್ನಾಗಿದೆ. 98,000 ರೆಕಾರ್ಡೆಡ್ ಸರ್ ಇದು. ಓಕೆ, ಅಂಡ್ ಪ್ರೈಸ್ 3,20,000 ಸರ್. 3,20,000 ರೂಪಾಯಿ ವೆಂಟೋ ಡೀಸೆಲ್ ಗಾಡಿ ಸಿಗ್ತಾ ಇದೆ. ಓಕೆ, ಯಾವ ಲೈನ್ ಸರ್ ಇದು? ಸರ್ ಇದೆ ಟ್ರೆಂಡ್ ಲೈನ್. ಓಕೆ, 320. ಓಕೆ, ಹಾಗೆ ಇನ್ನೊಂದು ನೆಕ್ಸ್ಟ್ ಕಾರ್ ಇರೋದು ಸರ್ ಕ್ರೇಟಾ 2016 ಮಾಡಲು ಸರ್. ಇದು ಸೆಕೆಂಡ್ ಓನರ್. ಫಸ್ಟ್ ಕ್ರೇಟಾ ತೋರಿಸ್ತಿರೋದು ಸೆಕೆಂಡ್ ಓನರ್ ಅಲ್ವಾ ಸರ್? ಹೌದು ಸರ್, ಹೇಳಿ. 2016 ಮಾಡಲು ಸೆಕೆಂಡ್ ಓನರ್. 8,75,000 ಗಾಡಿ ಸಿಗುತ್ತೆ. 8,75,000 ಗಾಡಿ ಸಿಕ್ಬಿಡುತ್ತೆ ಸರ್, ಪೆಟ್ರೋಲ್ ಗಾಡಿ. ಓಕೆ, ನಿಮ್ಗೆ 7 ಲಕ್ಷ ಲೋನ್ ಆಗುತ್ತೆ. ಓಕೆ, ಹಾಗೆ ನಿಮ್ಗೆ ಇದಕ್ಕೆ ಇಂಟೀರಿಯರ್ ತೋರಿಸ್ತಿದ್ದೀನಿ ಯಾವ ತರ ಬರುತ್ತಂತ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸು, ಮ್ಯೂಸಿಕ್ ಸಿಸ್ಟಮು ಎಲ್ಲ, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ ನಿಮಗೆ. ಏರ್ ಬ್ಯಾಗು, ಫ್ಯಾಬ್ರಿಕ್ ಬರುತ್ತೆ ನಿಮಗೆ. ಇನ್ನು ನೋಡ್ಬೋದು. ಅಂಡ್ ಓಡಿರೋದೆಲ್ಲ ನಿಮ್ಗೆ ಹೇಳಿದ್ದಾರೆ ಸರ್, ಪ್ರೈಸು ಹೇಳಿದ್ದಾರೆ ಸರ್. XUV ಹುಡುಕ್ತಾ ಇದ್ದೀರಾ? ಈ ಕಡೆ ನೋಡಿ XUV 500, ಈ ಕಡೆ ನೋಡಿ XUV 300. ಯಾವ್ದು ಬೇಕು ಚಾಯ್ಸ್ ಮಾಡ್ಕೊಳ್ಳಿ ನೀವು. ಸೂಪರ್. 2020 ಮಾಡಲಿದೆ ಸರ್, 2014 ಮಾಡಲಿದೆ. ಯಾವ್ದು ಬೇಕು ಹೇಳಿ? ಇದೇ ಅಲ್ಲ ಇದು ಬೇಕಾ? ಯಾವ್ದು ಸರ್? 2020 ಮಾಡಲ ಸರ್. ಮಾರ್ಕೆಟ್ ಅಲ್ಲಿ ಯಾರು ಕೊಡೋದಿಲ್ಲ, ಆ ರೇಟ್ ನಾವು ಕೊಡ್ತೀವಿ. ಇವತ್ತು 8,75,000 ಸಿಂಗಲ್ ಓನರ್ ಗಾಡಿ ಕೊಡ್ತೀವಿ ಸರ್. ಓಡಿರೋದು ಸರ್? ಓಡಿರೋದು ಜಸ್ಟ್ 78,000 ಅಷ್ಟೇ. 78,000. ಹಾಗೆ ಸರ್, ದೊಡ್ಡ ಗಾಡಿ ಹುಡುಕಿದ್ರೆ ನೋಡಿ ಸರ್. XUV 500 W8 ಮಾಡಲ ಸರ್. ಇದು ಯಾರು ಮಾರ್ಕೆಟ್ ಅಲ್ಲಿ ನಮ್ಮ ರೇಟ್ ಕೊಡಲ್ಲ. 7,75,000 ಗಾಡಿ ಕೊಡ್ತೀವಿ ಸರ್. 775. ಎರಡು ಮೇಲೂ ಲೋನ್ ಆಗುತ್ತೆ ಸರ್. ಹಾಗೆ ಇನ್ನೊಂದು ಸಿಯಾಜ್ ಇರೋದು ಸರ್. ಸಿಯಾಜ್ ಇದೆ ನೋಡಿ, 2014 ಸೆಕೆಂಡ್ ಓನರ್. 98,000 ರೆಕಾರ್ಡೆಡ್ ಗಾಡಿ ಸರ್. ಇದು ತುಂಬಾ ಚೆನ್ನಾಗಿದೆ. 5 ಲಕ್ಷ ಲೋನ್ ಆಗುತ್ತೆ. ಇವತ್ತು 5,85,000 ಕೊಡ್ತೀವಿ ಸರ್ ಗಾಡಿ. 5,85,000. ಸಿಯಾಜ್ ವಿಡಿ ಆಗಿರುತ್ತೆ, ಡೀಸೆಲ್ ವೇರಿಯಂಟ್ ನಿಮ್ಗೆ. ವಿಡಿ ಆಪ್ಷನಲ್, ವಿಡಿ ಪ್ಲಸ್ ಐ ಪವರ್ ಅಂತ. ಓಕೆ, ಹಾಗೆ ಇನ್ನೊಂದು ಸರ್ ಡಸ್ಟರ್ ಹುಡುಕ್ತಿದ್ರೆ ಡಸ್ಟರ್ ಇದೆ ನೋಡಿ. 2012 ಮಾಡಲು, ಡಿಸೆಂಬರ್ ಗಾಡಿ. ತುಂಬಾ ಚೆನ್ನಾಗಿದೆ ಗಾಡಿ. ಓಕೆ, ಅಂಡ್ ಯಾವುದು ಸರ್? 110 110 ಸರ್. ಇದು 110. ಓಕೆ, ನೋಡ್ಬೋದು. ಟೈರ್ ಕಂಡೀಷನ್ ಎಲ್ಲ ತೋರಿಸ್ತಿದ್ದೀನಿ. ಹಾಗೆ ನಿಮಗೆ ಇಂಟೀರಿಯರ್ ತೋರಿಸ್ತಿದ್ದೀನಿ ಯಾವ ತರ ಬರುತ್ತಂತ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗು, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ ನಿಮಗೆ. ಲೆದರ್ ಎಲ್ಲ ನೋಡ್ಬೋದು, ಚೆನ್ನಾಗಿದೆ. ಓಡಿರೋದು ಎಷ್ಟು ಅಂತ ಹೇಳಿದ್ರೆ ಸರ್ ಇದು? ಸರ್ 72,000 ಅಷ್ಟೇ. RXZ ಟಾಪ್ ಎಂಡ್ ಮಾಡಲು. RXZ. ಓಕೆ, ತುಂಬಾ ಚೆನ್ನಾಗಿದೆ. ಡೀಸೆಲ್ ವೇರಿಯಂಟ್. 5,50,000 ಗಾಡಿ ಸಿಗುತ್ತೆ. 5,50,000. ಓಕೆ, ಹಾಗೆ ಸರ್ ನೆಕ್ಸ್ಟ್ ಕಾರ್ ತೋರಿಸೋದು ಇನ್ನೊಂದು ಕ್ರೆಟಾ ಇರೋದು. ಇನ್ನೊಂದು ಕ್ರೆಟಾ ಇದೆ ಸರ್. 2019 ಮಾಡಲು. ನಮ್ಮ ಹತ್ರ 3 ಕ್ರೆಟಾ ಇದೆ ಅಂತ ಮೊದಲೇ ಹೇಳಿದೆ. 2019 ಮಾಡಲು. ಓಕೆ, ನೋಡಿ ತುಂಬಾ ಚೆನ್ನಾಗಿದೆ ಗಾಡಿ. ಓಕೆ, ಹಾಗೆ ನಿಮ್ಗೆ ಲೆದರ್ ಟೈರ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ. ಸಿಂಗಲ್ ಓನರ್ ಗಾಡಿ ಸರ್. ಜಸ್ಟ್ 59,000 54,000 ಅಷ್ಟೇ ಗಾಡಿ ಓಡಿರೋದು. ಓಕೆ, 9,75,000 ಸಿಗುತ್ತೆ ಸರ್. ಸರ್ ಕಮ್ಮಿ ಮಾಡಿ ಮಾಡೋಣ ಸರ್. 9,75,000 ಅಂದ್ರೆ ಕಮ್ಮಿ ಮಾಡಿ. 960 ಮಾಡೋಣ ಸರ್. 9,60,000 ಮಾಡೋಣ ಬನ್ನಿ. 9,60,000 ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ ನಿಮ್ಗೆ. 2019 ಸಿಂಗಲ್ ಓನರ್. 54,000 ಓಡಿದೆ. ಹಾಗೆ ಸರ್ ಇನ್ನೊಂದು ಅದಾಯ್ತಲ್ವಾ ಸರ್? ಆಗಿದೆ ಸರ್. ಹಂಗೆ ನೋಡಿ ಇನ್ನ 2 ಗಾಡಿ ಇದೆ. 7 ಸೀಟರ್ ಹುಡುಕ್ತಾ ಇದ್ದೀರಾ? ಈ ಕಡೆ 2010 ಮಾಡಲು ಜೈಲೋ, ಈ ಕಡೆ TUV 300 7 ಸೀಟರ್. ಯಾವ್ದು ಬೇಕು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ಬೇಕಾ? 2016 ಮಾಡಲು ಜಸ್ಟ್ 6 ಲಕ್ಷ. ಓಕೆ, ಈ ಕಡೆ ಬೇಕಾ? 2010 ಮಾಡಲು ಜೈಲೋ ಬೇಕಾ? ಜಸ್ಟ್ 3,25,000. 3,25,000. 3,25,000. ಹೌದು ಸರ್. 3,25,000 ಸರ್. ಒಂದು ಫೈನಲ್ ಪ್ರೈಸ್ ಏನು ಹೇಳ್ಬಿಡಿ? 325 ಸರ್. ಯಾರು ಕೊಡಲ್ಲ ಆ ರೇಟ್ಗೆ. 3.5 ಇದ್ರೂ ಸಿಗಲ್ಲ ಗಾಡಿ. 3,25,000 ನಾನು ಆಫರ್ ಇವತ್ತು. ಓಕೆ, ಹಾಗೆ ಇದು ಸೆಕೆಂಡ್ ಓನರ್ ಅಲ್ವಾ ಸರ್? ಹೌದು ಸರ್. ಡೀಸೆಲ್ ವೇರಿಯಂಟ್ 3,25,000 ನಿಮ್ಗೆ 7 ಸೀಟರ್ ಗಾಡಿ. ಇದು ಪ್ರೈಸ್ ಏನ್ ಹೇಳಿದ್ರಿ ಸರ್? ಸರ್ ಇದು 6.5 ಲಕ್ಷಗೆ. 6.5 ಲಕ್ಷ ಲೋನ್ ಆಗುತ್ತೆ ಸರ್? ಲೋನ್ ಆಗುತ್ತೆ ಸರ್. ಓಕೆ, ಹಂಗೆ ಇನ್ನೊಂದು ಕ್ರೆಟಾ ಇರೋದು. ಈ ಕ್ರೆಟಾ ಬೇಡವಾ? ಈ ಕ್ರೆಟಾ ನೋಡಿ, ಡೀಸೆಲ್ ಗಾಡಿ. ಓಕೆ, ಡೀಸೆಲ್ ಗಾಡಿ ವೇರಿಯಂಟ್ ಸಿಗಲ್ಲ ಇವಾಗ. 2019 ಮಾಡಲು ಸಿಂಗಲ್ ಓನರ್. ಜಸ್ಟ್ 54,000 ಓಡಿದೆ ಸರ್. ಮಾರ್ಕೆಟ್ ಅಲ್ಲಿ 13,000 14 ಕೊಟ್ಟು ಸಿಗಲ್ಲ. ನಮ್ಮ ಹತ್ರ ಜಸ್ಟ್ 12,000 ಇವತ್ತು ಗಾಡಿ ಸಿಗುತ್ತೆ ಸರ್. ಓಡಿರೋದು ಎಷ್ಟಾಗಿರುತ್ತೆ? 54,000 ಅಷ್ಟೇ. ಓಕೆ, ಸಿಂಗಲ್ ಓನರ್ ಅಂದ್ರಲ್ಲ? ಹೌದು ಸರ್. ಓಕೆ, ಹಾಗೆ ಬಟನ್ ಸ್ಟಾರ್ಟ್ ಟಾಪ್ ಎಂಡ್. ಪುಷ್ ಬಟನ್ ಸ್ಟಾರ್ಟ್.
ನೆಕ್ಸ್ಟ್ ಇನ್ನೊಂದು ಸರ್ ಇನ್ನೊಂದು ಶಿಫ್ಟ್ ಹೋಗ್ತಾ ಇದ್ದೀರಾ 2022 ಮಾಡಲು ಇದೆ ನಮ್ಮ ಹತ್ರ ನೋಡಿ. ಜಸ್ಟ್ 18,000 ಕಿಲೋಮೀಟರ್ ಓಡಿದೆ ಸರ್ ಅಷ್ಟೇ ಗಾಡಿ. ಬರೀ 18,000 ಅಷ್ಟೇ. ಓಕೆ, ತುಂಬಾ ಚೆನ್ನಾಗಿದೆ ಗಾಡಿ. ಸಿಂಗಲ್ ಓನರ್ ಗಾಡಿ. 7,25,000ಗೆ ಸಿಗುತ್ತೆ ಸರ್. 7,25,000 ಸಿಗುತ್ತೆ ಸರ್. ಒಂದ್ 25,000 ತಗೊಂಬಂದ್ರೆ ಆಗುತ್ತಾ? ಇಲ್ಲ ಸರ್, ಇಲ್ವಾ? ಸ್ವಲ್ಪ ಇನ್ನ ಜಾಸ್ತಿ ಒಂದ್ 50,000 ತಗೊಂಬಂದ್ರೆ ಗಾಡಿ ತಗೊಂಡು ಹೋಗ್ಬೋದು. ಓಕೆ, ಇನ್ನೊಂದಿರೋದು ಸರ್ ಹೋಂಡಾ ಬ್ರಿಯೋ. ಸರ್ ಹೋಂಡಾ ಬ್ರಿಯೋ 2014 ಮಾಡಲಿ ಸರ್. ಓಕೆ, ಸಿಂಗಲ್ ಓನರ್ ಸರ್. ಇದು ಗಾಡಿ ತುಂಬಾ ಚೆನ್ನಾಗಿದೆ. 3.5 ಲಕ್ಷ ಲೋನ್ ಆಗುತ್ತೆ ಸರ್. ಇದಕ್ಕೆ 3,75,000ಗೆ ಗಾಡಿ ಕೊಟ್ಬಿಡ್ತೀವಿ. 25,000 ತಗೊಂಬಂದ್ರೆ ಗಾಡಿ ಸಿಗುತ್ತೆ. ಕೊಟ್ಬಿಡ್ತೀವಿ. 25,000 ತಗೊಂಬಂದ್ರೆ ಹೋಂಡಾ ಬ್ರಿಯೋ ನಿಮ್ದಾಗಿಸ್ಕೊಳ್ಬಹುದು. ಅಂಡ್ ಹೋಂಡಾ ಬ್ರಿಯೋ ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಇದು ಸಿಂಗಲ್ ಓನರ್ ಗಾಡಿ ಬೇರೆ. 69,000 69,000 ಓಡಿರೋ ಗಾಡಿ. ಹೋಂಡಾ ಐವಿಟ್ ಎಕ್ಸ್ಕ್ಲೂಸಿವ್ ಅಂತ. ಓಕೆ, ಮೈಲೇಜ್ ಸರ್ ಇದು? ಮೈಲೇಜ್ 15 ಬರುತ್ತೆ ಸರ್. ಓಕೆ, ಇನ್ನೊಂದು ಈಕೋ ಸ್ಪೋರ್ಟ್ಸ್ ಇರೋದು ಸರ್, ಫೋರ್ಡ್. ಸರ್ ಈಕೋ ಸ್ಪೋರ್ಟ್ಸ್ ಫೋರ್ಡ್ ಹುಡುಕ್ತಾ ಇದ್ದೀರಾ? ಸೆಕೆಂಡ್ ಓನರ್ 2014 ಮಾಡಲು. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ. ಮಾರ್ಕೆಟ್ ಅಲ್ಲಿ ಎಲ್ಲೂ ಗಾಡಿ ಸಿಗಲ್ಲ ನಿಮ್ಗೆ. 91,000 ರೆಕಾರ್ಡೆಡ್ ಓಡಿದೆ ಸರ್. ಇದು ಡೀಸೆಲ್ ವೇರಿಯಂಟ್. ತುಂಬಾ ಚೆನ್ನಾಗಿದೆ ಗಾಡಿ. 6,25,000 ಕೊಡ್ತೀವಿ ಸರ್. 6,25,000 ಟೈಟಾನಿಯಂ. ಇದು ಟೈಟಾನಿಯಂ ಪ್ಲಸ್ ಸರ್. ಪ್ಲಸ್ ಹೌದು. ಓಕೆ, ಹಾಗೆ ಸರ್ ಇನೋವಾ ನೋಡೋರಿಗೆ ಇನೋವಾ ಇದೆ. ಎರ್ಟಿಗಾ ನೋಡೋರಿಗೆ ಎರ್ಟಿಗಾ ನೋಡಿ. ಎರಡು ಒಂದೇ ತರ ಇದೆ, ಒಂದೇ ಕಲರ್. ಯಾವ್ದು ಬೇಕು ಚಾಯ್ಸ್ ಮಾಡ್ಕೊಳ್ಳಿ. ಯಾವ್ದು ಬೇಕಾದ್ರು. ಎರ್ಟಿಗಾ ಬೇಕಾ ಎರ್ಟಿಗಾ ಚಾಯ್ಸ್ ಮಾಡ್ಕೊಳ್ಳಿ. ಕೃಷ್ಣ ಬೇಕಾ ಕೃಷ್ಣ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇ ಎಸ್ ಬಿ ಕಾರ್ಸ್ ಅಲ್ಲಿ ಸರ್ತಿ ಚಾಯ್ಸ್ ಗೆ ಬರ ಇಲ್ಲ ಸರ್. ಓಕೆ, ಹೇಳಿ ಸರ್. ನೋಡಿ ಸರ್ 2019 ಮಾಡಲು ಸೆಕೆಂಡ್ ಓನರ್ ಆಗಿದೆ ಸರ್. ಜಸ್ಟ್ 91,000 ಓಡಿದೆ ಅಷ್ಟೇ ಗಾಡಿ. ತುಂಬಾ ಚೆನ್ನಾಗಿದೆ. ಮಾರ್ಕೆಟ್ ಅಲ್ಲಿ ಎಲ್ಲೂ ಗಾಡಿ ಸಿಗಲ್ಲ. 25 ಲಕ್ಷ ಕೊಟ್ಟರು ಗಾಡಿ ಸಿಗಲ್ಲ. ನಾವು ಇವತ್ತು 21,75,000ಗೆ ಗಾಡಿ ಕೊಡ್ತೀವಿ ಸರ್. 21 ಎಷ್ಟು? 2175. 2175. ಹೌದು, 21,75,000. ಯಾವ ವೇರಿಯಂಟ್ ಸರ್ ಇದು? ಝೆಡ್ ವರ್ಷನ್. ಇದು ಝೆಡ್ ವರ್ಷನ್ ಆಗಿರುತ್ತೆ. ನಿಮ್ಗೆ ಓಡಿರೋದೆಲ್ಲ ಹೇಳಿದ್ದಾರೆ. ಹಾಗೆ ನೆಕ್ಸ್ಟ್ ಇರೋದು ಸರ್ ಎರ್ಟಿಗಾ. ಸರ್ 2019 ಮಾಡಲು ZI ಪ್ಲಸ್ ಎರ್ಟಿಗಾ ಇದೆ ನೋಡಿ ಸರ್. ಡೀಸೆಲ್ ವೇರಿಯಂಟ್, ಸೆಕೆಂಡ್ ಓನರ್. ತುಂಬಾ ಚೆನ್ನಾಗಿದೆ ಗಾಡಿ. ಇವತ್ತು 11,75,000 ಗಾಡಿ ಸಿಗುತ್ತೆ ಸರ್. ಎಲ್ಲೂ ಮಾರ್ಕೆಟ್ ಅಲ್ಲಿ ಗಾಡಿ ರೇಟಿಗೆ ಸಿಗಲ್ಲ. 11,75 ಫೈನಲ್ ರೇಟ್ ಸರ್. ಫೈನಲ್ ರೇಟ್. ಹಾಗೆ ಇನ್ನೊಂದು ಈಕೋ ಇರೋದು ಸರ್. ಈಕೋ ಹುಡ್ತಾ ಇದ್ದೀರಿ ನೋಡಿ ಸರ್. 2016 ಮಾಡಲು ಈಕೋ ಇದೆ. ತುಂಬಾ ಚೆನ್ನಾಗಿದೆ ಗಾಡಿ. ಸಿಂಗಲ್ ಓನರ್. ಓಕೆ, ಜಸ್ಟ್ 4 lakhs ಸರ್. ಇವತ್ತು ಆಫರ್ 4.5 ಲಕ್ಷ ಗಾಡಿನ 4 ಲಕ್ಷ ಕೊಡ್ತಾ ಇದ್ದೀನಿ ಸರ್. 4 ಲಕ್ಷ. 4 lakhs ಸಿಂಗಲ್ ಓನರ್ ಆಗಿರುತ್ತೆ. 70,000 ಓಡಿರೋ ಗಾಡಿ ಸ್ಟಾರ್. ಹಾಗೆ ನೆಕ್ಸ್ಟ್ ಗಾಡಿ ಯಾವ ತೋರಿಸ್ತೀರಾ ಸರ್ ನಮ್ಗೆ? ನೋಡಿ ಹೋಂಡಾ ಸಿಟಿಲಿ ಇನ್ನೊಂದು ಹೋಂಡಾ ಸಿಟಿ ತೋರಿಸ್ತಾ ಇದ್ದೀನಿ ನಿಮ್ಗೆ ವೈಟ್ ಅಲ್ಲಿ. ಓಕೆ, 2012 ಮಾಡಲು ಪೆಟ್ರೋಲ್ ವೇರಿಯಂಟ್, ಸಿಂಗಲ್ ಓನರ್ ಗಾಡಿ ಸರ್. ಇದು 90,000 ಓಡಿದೆ, ರೆಕಾರ್ಡೆಡ್. ತುಂಬಾ ಚೆನ್ನಾಗಿದೆ ಗಾಡಿ. 4 ಲಕ್ಷ ಆಗುತ್ತೆ ಸರ್. 4 lakhs ಫೈನಲ್ ಮಾಡ್ತೀವಿ. 4 lakh ನೆಗೋಷಿಯೇಟ್ ಆಗುತ್ತೆ. ನೆಗೋಷಿಯೇಟ್ ಮಾಡಿ. ಹೋಂಡಾ ಸಿಟಿ 1.5 ಆಗಿರುತ್ತೆ ನಿಮ್ಗೆ. ಬೆಂಗಳೂರು ಪಾಸಿಂಗ್ ಆಲ್ಮೋಸ್ಟ್ ನಿಮ್ಗೆ ಎಲ್ಲ ತೋರಿಸಿದಿರಿ. ಎಲ್ಲ ಕರ್ನಾಟಕ ಪಾಸಿಂಗ್ ಆಗಿರೋದು. ಯಾವ್ದು ಇಂಟ್ರೆಸ್ಟೆಡ್ ವೆಹಿಕಲ್ ಇವ್ರು ತರೋದಿಲ್ಲ, ತರ್ಸೋದಿಲ್ಲ ಅಲ್ವಾ? ಹೌದು. ಒಂದು ಗಾಡಿ ಇತ್ತು, ಅದು ಸೇಲ್ ಆಗಿದೆ ಅನ್ಕೋತೀನಿ. ಓಕೆ, ಹಾಗೆ ನೆಕ್ಸ್ಟ್ ಗಾಡಿ ತೋರಿಸೋದಾದ್ರೆ ಸರ್ ನೋಡಿ ಸ್ಕಾಲಾ. ಹೇಳಿ. 25 ಮೈಲೇಜ್ ಬರುತ್ತೆ ಸರ್ ಗಾಡಿ. ಡೀಸೆಲ್ ವೇರಿಯಂಟ್ 2013 ಮಾಡಲು ಬಟನ್ ಸ್ಟಾರ್ಟ್ ಗಾಡಿ. ತುಂಬಾ ಚೆನ್ನಾಗಿದೆ. RXZ ಟಾಪ್ ಎಂಡ್. ಇವತ್ತು ಮಾರ್ಕೆಟ್ ಅಲ್ಲಿ 4,60 ಆಗುತ್ತೆ ಸರ್. ನಾನು 4 lakhs ಫೈನಲ್ ಮಾಡ್ತಿದ್ದೀನಿ ಇವತ್ತು. 4 ಲಕ್ಷ ಫೈನಲ್ ಸರ್. ಓಕೆ, 3.5 ಲಕ್ಷ ಲೋನ್ ಆಗುತ್ತೆ. 50,000 ತಗೊಂಬನ್ನಿ ಗಾಡಿ ತಗೊಂಡು. ಓಕೆ, ಇದು ಬಂದ್ಬಿಟ್ಟು RX ಸ್ಕಾಲಾ RXZ ಆಗಿರುತ್ತೆ ನಿಮ್ಗೆ. ಹಾಗೆ ಇನ್ನೊಂದು ಟಿಯಾಗೋನವರಿಗೆ ಮಾರ್ಕೆಟ್ ಅಲ್ಲಿ ಸೆಕೆಂಡ್ ಸಿಗೋದು ಸ್ವಲ್ಪ ಕಮ್ಮಿನೇ ಇದೆ ಸರ್. ಟಾಟಾ ಟಿಯಾಗೋ ಸರ್ 2016 ಮಾಡಲು ಡೀಸೆಲ್ ವೇರಿಯಂಟ್ ಸರ್. ಸೆಕೆಂಡ್ ಓನರ್ ಆಗಿದೆ. ಜಸ್ಟ್ ನಿಮ್ಗೆ 4,75,000 ಸಿಗುತ್ತೆ ಸರ್ ಗಾಡಿ. 4,75,000. ಓಕೆ, ಸೊ ಇದು ಟಾಪ್ ಎಂಡ್ ಅಲ್ವಾ ಸರ್? ಟಾಪ್ ಎಂಡ್ XZ 1.5. ಹಾಗೆ ಇನ್ನೊಂದಿರೋದು ಸರ್. ಆಟೋ ಹುಡುಕಿದ್ರೆ ನಾ ಹೇಳ್ದಂಗೆ ನಮ್ಮ ಹತ್ರ 4 ಆಟೋ ಇತ್ತು. ಇನ್ನೊಂದು ಆಟೋ K10 ತೋರಿಸ್ತಾ ಇದ್ದೀನಿ ನಿಮಗೆ. 2010 ಮಾಡಲಿ ಸರ್ ಇದು. ಓಕೆ, VXI ಆಗಿರುತ್ತೆ. ಹೌದು, VXI ಆಗಿದೆ. ತುಂಬಾ ಚೆನ್ನಾಗಿದೆ. 72,000 ಓಡಿದೆ ಸರ್ ಇದು. ಓಕೆ, 2,10,000 ಸರ್. ಇವತ್ತು 2 ಲಕ್ಷ ಆಗ್ಬಿಡುತ್ತೆ ಸರ್. 2 ಲಕ್ಷ ಹಾಕ್ಬಿಡಿ ಸರ್. ಹಾಕ್ಬಿಡಿ 2 ಲಕ್ಷ. ಹಾಗೆ ಇನ್ನೊಂದು ಕಲರ್ ಅಲ್ಲಿ ಒಂದು ನ್ಯಾನೋ ಇರೋದು ಸರ್, ಯೆಲ್ಲೋ ಕಲರ್. 2012 ಮಾಡಲು ಸರ್. ಸೆಕೆಂಡ್ ಓನರ್ ಗಾಡಿ ನ್ಯಾನೋ. ಮೂರ್ ನ್ಯಾನೋ ಇದೆ ಅಂತ ಹೇಳಿದೆ. ಅದ್ರಲ್ಲಿ ಇದು ಒಂದು ಒಳ್ಳೆ ಕಲರ್ ಇದೆ ನೋಡಿ. 1,10,000 ಸರ್. 1,10,000. 1,10,000. 1 ಲಕ್ಷ ಮಾಡೋಣ ಸಾಯ್ತು. ಹಾಗೆ ಇನ್ನೊಂದು ಎರ್ಟಿಗಾ ಕಮ್ಮಿ ಪ್ರೈಸ್ ನೋಡೋರಿಗೆ ಎರ್ಟಿಗಾ ಡಿಮಾಂಡೆಡ್ ವೆಹಿಕಲ್ ಸರ್. ನೋಡಿ ಎರ್ಟಿಗಾಗೆ ಪೆಟ್ರೋಲ್ ಗಾಡಿ ಹುಡುಕ್ತಿದ್ದೀರಿ ಅಂದ್ರೆ ಕಮ್ಮಿ ರೇಟಲ್ಲಿ ಗಾಡಿ ಸಿಗುತ್ತೆ. 2014 ಮಾಡಲು ಸೆಕೆಂಡ್ ಓನರ್ ಸರ್. 6,20,000 ಸರ್. VXI 6,20 ಕೊಡ್ತೀವಿ ಇವತ್ತು. 89,000 ಓಡಿದೆ ನಿಮ್ಗೆ. ಅಂಡ್ ಬಂದ್ಬಿಟ್ಟು ನೆಗೋಷಿಯೇಟ್ ಆಗುತ್ತೆ. ನೆಗೋಷಿಯೇಟ್ ಬಂದು ಮಾತಾಡಿ. ಹಾಗೆ ಪ್ರೈಸ್ ಗಾಡಿ ಒಂದಲ್ಲ 2 ಸರ್ತಿ ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ.